ರಾ ಅನ್ನೋದು ನಾರಾಯಣನ ಎರಡನೇ ಅಕ್ಷರ, ವಿಷ್ಣು ತತ್ವ ಬಂತು. ಮಾ ಅನ್ನೋದು ಪಂಚಾಕ್ಷರಿ ಎರಡನೇ ಅಕ್ಷರ, ನಮಃ ಶಿವಾಯ, ಶಿವತತ್ವ ಬಂತು. ಶ್ರೀ ಅನ್ನೋದು ಪ್ರಕೃತಿ. ಈ ಮೂರು ಸೇರಿ ಶ್ರೀರಾಮನಾಮ ಆಯಿತು. ಒಂದು ಜಪಕ್ಕೆ ಶಾಸ್ತ್ರದಲ್ಲಿ ಗುರು ಉಪದೇಶ ಬೇಡ ಅನ್ನೋದು ಅದು ರಾಮನಾಮಕ್ಕೆ ಮಾತ್ರ. ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಂಗ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ. ಸದಾಶಿವ ಬ್ರಹ್ಮೇಂದ್ರರು 3 ಶರೀರ 3 ಕಡೆ ಹಂಚಿದ ಅಂತ ದೊಡ್ಡ ತಪಸ್ವಿ. ಇಷ್ಟು ದಿನ ಆ ಮಟ್ಟಕ್ಕೆ ಕೇಳಲಿಲ್ಲ ತಪಸ್ವಿ. ಬ್ರಹ್ಮಹತ್ಯಾ ದೋಷ, ದೇವತೆಗಳ ಶಾಪ ಹೋದ ಜಾಗ. ಅವರ ಆಧ್ಯಾತ್ಮ ಅಣಿಮಾದಿ ಸಿದ್ಧಿಗಳಿತ್ತು, ಅಷ್ಟಸಿದ್ಧಿಗಳವರ ವಶ ಇತ್ತು. ಒಬ್ಬ ಮುಸ್ಲಿಂ ಅವಾಗ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಕೈ ಕಡಿತಾನೆ, ರಕ್ತ ಸೋರ್ತಾ ಇರುತ್ತೆ. ಅವನ ಮೇಲೆ ಇವರೇನು ಬೇಜಾರು ಮಾಡ್ಕೊಳಲ್ಲ. ಕೊನೆಗೆ ಇವ್ರು ಕೈ ಜೋಡಿಸ್ಕೊಂಡು ಮನಸ್ಸು ತಣ್ಣಗಾಗೋದು ಒಂದು ಗುರುಕೃಪೆ ಆದಾಗ, ಇನ್ನೊಂದು ಗುರುವಿನ ವಚನ. ಈ ದೇಹ ಮತ್ತೆ ಬರುತ್ತೋ ಗೊತ್ತಿಲ್ಲ, ಬಂದಿದೆ, ಬರೀ ಭೋಗಕ್ಕೆ ಬಂದಿದ್ದಲ್ಲ. ಅದನ್ನು ನೋಡಿ ಆಯ್ತು, ಇದನ್ನು ನೋಡಿ. ಒಂದು 10 ಜಪ ಆಗ್ಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ಖುಷಿ ಶುರುವಾಗ್ತದೆ. ಇದನ್ನು ಸುಮ್ಮನೆ ಹೇಳಿ ನೋಡಿ. ನಾವೆಲ್ಲರೂ ಬ್ರೂಹಿ ಮುಕುಂದೇತಿ ಪಿಬರೆ ರಾಮರಸಂ, ಈ ಎಲ್ಲ ದಕ್ಷಿಣಾಮೂರ್ತಿ ಶ್ಲೋಕ, ಇದೆಲ್ಲ ಸದಾಶಿವ ಬ್ರಹ್ಮೇಂದ್ರರು ರಚನೆ ಮಾಡಿದ ಶ್ಲೋಕ. ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಂಗ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ. ಇವತ್ತು ತನ್ನ 3 ಶರೀರವನ್ನು 3 ಕಡೆ ಸಮಾಧಿ ಮಾಡಿದ ಮಹಾ ತಪಸ್ವಿ. ಸ್ಥೂಲವನ್ನು ಕರಾಚಿಯಲ್ಲಿ, ಸೂಕ್ಷ್ಮವನ್ನು ಮಧುರೆಯಲ್ಲಿ, ಕಾರಣ ಶರೀರವನ್ನು ನೆರೂರಲ್ಲಿ, ಕಾವೇರಿ ತಟದಲ್ಲಿ ಸಮಾಧಿಸ್ಥರಾಗಿಟ್ಟಿರೋದು. ಯಾಕೆ ಎಲ್ಲ ಯೋಗಿಗಳು ಶರೀರ ಸಮಾಧಿ ಒಂದು ಕಡೆ ಇದ್ದರೆ, ಸದಾಶಿವ ಬ್ರಹ್ಮೇಂದ್ರರು 3 ಶರೀರ 3 ಕಡೆ ಹಂಚಿದ್ದಾರೆ. ಈ ಅವಧೂತ ಪಂಥದಲ್ಲಿ ಪೂರ್ಣ ಸ್ಥಿತಿಯಲ್ಲಿ ಇದ್ದವರು ರಮಣರ ಹಾಗೆ. ಸದಾಶಿವ ಬ್ರಹ್ಮೇಂದ್ರರು ಹುಟ್ಟಿದ್ದು ಹೇಗೆ? ಈ ಸದಾಶಿವ ಬ್ರಹ್ಮೇಂದ್ರರ ತಂದೆ ತಾಯಿ ಕೋಟಿ ರಾಮ ಜಪವನ್ನು ರಾಮೇಶ್ವರದಲ್ಲಿ ಜಪ ಮಾಡ್ತಾರೆ. ಮಾಡೋ ಜಪ ಯಾವುದು? ರಾಮ. ಹುಟ್ಟಿದ್ದ ಹರ. ಸುಮಾರು ಜನ ಅಭೇದವನ್ನು ಹೇಳ್ತಾರೆ, ವಿಷ್ಣು ಬೇರೆ, ಹರ ಬೇರೆ, ಹರಿ ಬೇರೆ. ಹೇಳಿದ್ದು ಹರಿಯ ಜಪ, ಹುಟ್ಟಿದ್ದ ಹರ. ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಅಂತ ಹೇಳ್ತಾರೆ. ಸದಾ ಸಮಾಧಿ ಸ್ಥಿತಿಯಲ್ಲಿ ಆನಂದವಾಗಿರೋನು ಸದಾಶಿವ, ಶಿವನ ಮೂಲ ಸ್ವರೂಪ.